ಉತ್ತರ ಕರ್ನಾಟಕದ ಯಾವ ಜಿಲ್ಲೆ ಒಳಗೆ ಯಾವ ತಾಲೂಕಿನ ಯಾವ ಊರಿನಾಗ ಏನೇನು ನಡೆದೈತಿ ಬಾರಿ ನೋಡ್ಕೊಂತ ಹೋಗೋಣ ಪಟಾಪಟ. ಮೊದಲ ಬೆಳಗಾವಿ ಜಿಲ್ಲಾ ಕತಿ ನೋಡ್ರಿ. ರಾತ್ರಿ ಗಂಡ ಮಕ್ಕೊಂಡಾಗ ಹೆಂಡತಿ ಗಂಡನ ಮರ್ಡರ್ ಮಾಡಿ ಬೆಳಗ್ಗೆ ಪೊಲೀಸರ ಕೈಯಾಗ ಲಾಕ್ ಆಗಿರುವಂತ ಒಂದು ಘಟನಾ ನಡೆದೈತಿ. ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮದಾಗ 38 ವರ್ಷದ ಅಮಿತ್ ಚಿಕ್ಕೋಡಿ ಈ ರೀತಿ ಮರ್ಡರ್ ಆಗಿರುವಂತದ್ದು. ಪತ್ನಿ ಆಶಾ ರಾಯಬಾಗ್ ಈಗ ಪೊಲೀಸರ ಅತಿಥಿಯಾಗಿರೋದು. ಬೆಳಗಾವಿ ರಾಮತೀರ್ಥ ನಗರದೊಳಗ ಇಬ್ರು ಗಂಡ ಹೆಂಡತಿ ಇರ್ತಾರ. ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ ಅಂಗಡಿ ಒಳಗ ಇವ ಕೆಲಸ ಮಾಡ್ತಿರ್ತಾನ. ಬರೇ ಜಗಳ ಆಗ್ತಿತ್ತು ಮನ್ಯಾಗ. ಜಗಳ ತಲಿಕೆಟ್ ಹೆಂಡತಿ ಗಂಡನ ಕೊಂದ ಸೀದಾ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಕುಂತಾಳ. ಯಾವಾಗಲೂ ಮುಂಚೆಯಿಂದನೂ ಹೆಂಡತಿ ಮತ್ತೆ ಗಂಡ ಪರೆ ಅವರು ಜಗಳ ಮಾಡ್ತಾ ಇದ್ರೆ, ಗಲಾಟೆ ಮಾಡ್ತಾ ಇದ್ರೆ. ಮತ್ತೆ ಮುಂಚೆ ಮಾಲ್ಮೂರ್ತಿ ಸ್ಟೇಷನ್ದಲ್ಲಿ ಕೂಡ ಒಂದು ಪ್ರಿವೆಂಟಿವ್ ಸೆಕ್ಷನ್ ಕೇಸ್ ರಿಜಿಸ್ಟರ್ ಆಗಿದೆ. ಆವಾಗ ಹೆಂಡತಿ ಅವರು 112 ಕಾಲ್ ಮಾಡಿ ನಮ್ಮ ಪೊಲೀಸ್ ಟೀಮ್ ಇಲ್ಲಿ ಬಂದು ಮತ್ತೆ ಆವಾಗ ಗಂಡ ಮೇಲೆ ಒಂದು 107 ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಈಗೋಸ್ಕರ ನಿನ್ನೆ ರಾತ್ರಿ ಕೂಡ ಗಲಾಟೆ ಭಾಳ ಜಾಸ್ತಿ ಆಗಿದೆ. ಗಂಡ ಅವರು ಮನೆಗೆ ವಾಪಸ್ ಬಂದ ಮೇಲೆ ಅವರು ಈ ವಿಂಡೋ ಗ್ಲಾಸ್ ಅವರು ಹೊಡಿದ್ದಾರೆ. ಆಮೇಲೆ ಒಳಗಡೆ ಹೋಗ ನಂತರ ಮತ್ತೆ ಹೆಂಡತಿ ಜೊತೆಗೆ ಇದು. ಇನ್ನ ನಮ್ಮ HK ಪಾಟೀಲ್ ಸಾಹೇಬ್ರ ಊರು ಹುಲಕೋಟಿ. ಈ ಹುಲಕೋಟಿ ಒಳಗೂ ಮೈಕ್ರೋ ಫೈನಾನ್ಸ್ನವ್ರ ಕಿರುಕುಳ ಅಂತೂ ಜಾಸ್ತಿ ಆಗೈತಿ. ಮೈಕ್ರೋ ಫೈನಾನ್ಸ್ನವರು ನಮಗ್ ಭಾರಿ ಕಿರುಕುಳ ಕೊಡಕತ್ತಾರ, ನಮಗ್ ರಕ್ಷಣಾ ಕೊಡ್ರಿ ಅಂತ ಹೇಳಿ ಮಹಿಳೆಯರು ಜಿಲ್ಲಾಡಳಿತದ ಮುಂದೆ ಹೋಗಿ ಮನವಿ ಮಾಡ್ಕೊಂಡಾರ. ಫೈನಾನ್ಸ್ ಕಿರುಕುಳದಿಂದ 2024 ಡಿಸೆಂಬರ್ 24ನೇ ತಾರೀಕು ರಮೇಶ್ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈಗ ಅವರ ಪತ್ನಿ ತನ್ನ ಮಾಂಗಲ್ಯ ಸರ ಅಡ ಇಟ್ಟು ಸಾಲದ ಕಂತು ಕಟ್ಟಿದ್ರು. ಈಗ ಮತ್ತೆ ಫೈನಾನ್ಸ್ ಸಿಬ್ಬಂದಿಯವರು ಪೂರಾ ಹಣ ಕಟ್ಟ್ರಿ ನೀವು ಅಂತ ಹೇಳಿ ನಮಗೆ ಭಾರಿ ತ್ರಾಸ ಮಾಡತ್ತಾರಂತ ಹೇಳಿ ಮಹಿಳೆ ಸಾವಿತ್ರಿ ಗುಣಪ್ಪನವರು ಜಿಲ್ಲಾಡಳಿತದ ಮೊರೆ ಹೋಗಿ ಒಂದು ಮನವಿಯನ್ನ ಕೊಟ್ಟು ಬಂದಾರ. ನಾವು ಕೆಲಸ ಇಲ್ಲ ಸರ್, ಈಗ ಕೆಲಸ ಎಲ್ಲ ಕಟ್ಟಾಗಿದೆ. ಮತ್ತೆ ನಾವು ಅಷ್ಟು ದುಡಿಯೋದು ಒಟ್ಟು ಜೀವನ ಮಾಡ್ಕೊಂತೀವಿ ಸರ್. ಮತ್ತೆ ಕಟ್ರಿ ಅಂದ್ರೆ ನಾವು ಕಟ್ತೀವಿ ಸರ್, ಇವತ್ತಿಲ್ಲ ನಾಳೆ ಕಟ್ತೀವಿ ಅಂದ್ರೆ ಕೇಳೋದಿಲ್ಲ ಸರ್. ಬೇಕಂತ ನಿಂದ್ರದು ಆ ಮಂದಿ ಎಲ್ಲ ನೋಡಂಗೆ ಮಾಡೋದು ಸರ್. ಹಂಗೆಲ್ಲ ಮಾಡಿದ್ರು ಸರ್. ಹಂಗೆಲ್ಲ ಮಾಡಿದಕ್ಕೆ ನಮ್ಮ ಮನೆಯವರು ಸೂಸೈಡ್ ಮಾಡ್ಕೊಂಡು ಸತ್ತು ಹೋದ್ರು ಸರ್. ಈಗ ಮೊನ್ನೆ 1 ತಿಂಗಳಿಂದ ಜೀವನ ಮಾಡೋದು ಕಷ್ಟ ಆಗಿದೆ ಸರ್. ನಮ್ಗೆ ಯಾರು ನೋಡ್ತಾರೆ ಸರ್? ನಮ್ನ ಯಾರು ನೋಡ್ಕೊಂತಾರೆ? ಈಗ ಗಂಡ ಇದ್ದ ಅಂತಂದು ಸಾಲ ಮಾಡಿದ್ವಿ ಸರ್. ಗಂಡ ಸತ್ರ ಬಿಡ್ಬೇಕ ಸರ್ ಕಟ್ಟಿಸ್ಕೊಳೋದು. ಹಾಗಾದ್ರೆ ಕಟ್ಟಿಸ್ಕೊಂಡು ಹೋಗಿದ್ದೇವೆ ಸರ್. ನಮ್ಮ ಕೈಲಿ ನಾವು ಎಲ್ಲಿದ್ದು ಯಾರು ಕೊಟ್ಟು ಇನ್ನ ಸಾಲದ ಕಂತು ತುಂಬಲಿಲ್ಲ ಅಂತ ಹೇಳಿ ಖಾಸಗಿ ಬ್ಯಾಂಕ್ ಅವ್ರು ಬಂದು ಮನಿ ಸೀಸ್ ಮಾಡಿರ ಕುಟುಂಬಸ್ಥರು ಬೀದಿ ಪಾಲಾಗ್ಯಾರ. ಬೆಳಗಾವಿ ಜಿಲ್ಲಾ ಕಿತ್ತೂರು ತಾಲೂಕು ಕುಲವಳ್ಳಿ ಒಳಗೆ ನಡೆದಿರುವಂತಹ ಒಂದು ಘಟನೆ ಇದು. ದಸ್ತಗೀರ್ ಸಾಬ್ ಕಾದ್ರೊಳ್ಳಿ ಅನ್ನೋರು ಸಾಲ ಮಾಡಿರ್ತಾರ. ಸಾಲದ ಕಂತು ಸರಿಯಾಗಿ ಕಟ್ಟಲಿಲ್ಲ ಅಂತ ಹೇಳಿ ನಿನ್ನೆ ಬಡ ಈ ಸಿಬ್ಬಂದಿ ಅವರು ಬಂದು ಮನಿ ಸೀಸ್ ಮಾಡಿ ಕಿಲಿ ತಗೊಂಡು ಹೋಗ್ಯಾರ. ಇವರೆಲ್ಲರೂ ಹೊರಗೆ ಬಂದಾರ. ಈಗ ಭಾರಿ ಸಿಟ್ಟಿಗೆ ಕಾರಣ ಆಗೈತಿ. ಬೆಳಗಾವಿ ಒಳಗೆ ಬಹಳ ಕಡೆ ಹಿಂಗ ಆಗತೈತಿ. ಏನ್ ಮಾಡಾಕತ್ತೀರಿ ಜನಪ್ರತಿನಿಧಿಗಳು, ಸಂಬಂಧಪಟ್ಟವ್ರು ಏನ್ ಮಾಡ್ತೀರಿ? ಸರ್ಕಾರ ನೋಡಿದ್ರ ಹಿಂಗ ಕಿರುಕುಳ ಕೊಡೋರನ್ನ ನಾವು ಒಳಗೆ ಹಾಕ್ತೀವಿ ಅಂತ ಹೇಳ್ತಾರ. ಆದ್ರೆ ಹಿಂಗ ಬಂದು ನಮ್ಮನ್ನ ಹೊರಗೆ ಹಾಕಾಕತ್ತಾರ. ಏನ್ ಮಾಡೋಣ ನಾವು ಅಂತ ಪ್ರಶ್ನೆ ಮಾಡಾಕತ್ತಾರ. ಇನ್ನ ಸುಕ್ಷೇತ್ರ ಮೈಲಾರ ಕ್ಷೇತ್ರದಾಗ ಒಂದು ಘಟನಾ ನಡೆದಿರುವಂತದ್ದು. ಮುಜರಾಯಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಒಂದು ಮಹತ್ವದ ಆದೇಶವನ್ನ ಮಾಡ್ಯಾರ. ಆ ಮಹತ್ವದ ಆದೇಶ ಏನಂತಂದ್ರೆ ವಂಶ ಪಾರಂಪರ್ಯ ಇರುವಂಥವ್ರು ಮಾತ್ರ ಬರಬೇಕು, ಅವರ ಪೂಜಾ ಮಾಡಬೇಕು. ಅಂದ್ರೆ ನೀವು ಮರಿ ಮಕ್ಕಳನ್ನ ಕರ್ಕೊಂಡ್ಬರ್ತೀರಿ, ಭಕ್ತಾದಿಗಳನ್ನ ಕರ್ಕೊಂಡ್ಬರ್ತೀರಿ, ಸೀದಾ ಗರ್ಭಗುಡಿ ಪ್ರವೇಶ ಮಾಡ್ತೀರಿ. ನಮಗೆ ಪರಿಚಯ ಇರೋರು, ನಮ್ಮ ವಂಶಸ್ಥರು, ನಮ್ಮ ಫ್ರೆಂಡ್ಸು ಎಲ್ಲಾರನ್ನೂ ನೀವು ಗರ್ಭಗುಡಿ ಒಳಗೆ ಕರ್ಕೊಂಡ್ಬಂದು ಪೂಜಾ ಮಾಡ್ತೀರಿ. ಇದು ಆಗಬಾರ್ದು. ನೀವು ಯಾರು ಧರ್ಮಕರ್ತರಿದ್ದೀರಿ, ನೀವು ಯಾರು ವಂಶ ಪಾರಂಪರ್ಯದವ್ರು ಇದ್ದೀರಿ, ನೀವು ಬರ್ರಿ, ಪೂಜಾ ಮಾಡ್ರಿ, ನಮಸ್ಕಾರ ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಎಲ್ಲ ನಮ್ದ ಅನ್ನೋ ರೀತಿಯಲ್ಲಿ ನೀವು ಇಲ್ಲಿ ವರ್ತನೆ ಮಾಡೋದು ಸರಿಯಲ್ಲ. ಇದನ್ನ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಮುಜರಾಯಿ ಇಲಾಖೆಯವರು ಆರ್ಡರ್ ಮಾಡ್ಯಾರ. ಇದೇ ವಿಚಾರ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿತ್ತಲ್ಲಿ. ಉತ್ತರ ಕರ್ನಾಟಕದ ಯಾವ ಜಿಲ್ಲೆ ಒಳಗೆ ಯಾವ ತಾಲೂಕಿನ ಯಾವ ಊರಿನಾಗ ಏನೇನು ನಡೆದೈತಿ ಬಾರಿ ನೋಡ್ಕೊಂತ ಹೋಗೋಣ ಪಟಾಪಟ. ಮೊದಲ ಬೆಳಗಾವಿ ಜಿಲ್ಲಾ ಕತಿ ನೋಡ್ರಿ. ರಾತ್ರಿ ಗಂಡ ಮಕ್ಕೊಂಡಾಗ ಹೆಂಡತಿ ಗಂಡನ ಮರ್ಡರ್ ಮಾಡಿ ಬೆಳಗ್ಗೆ ಪೊಲೀಸರ ಕೈಯಾಗ ಲಾಕ್ ಆಗಿರುವಂತ ಒಂದು ಘಟನಾ ನಡೆದೈತಿ. ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮದಾಗ 38 ವರ್ಷದ ಅಮಿತ್ ಚಿಕ್ಕೋಡಿ ಈ ರೀತಿ ಮರ್ಡರ್ ಆಗಿರುವಂತದ್ದು. ಪತ್ನಿ ಆಶಾ ರಾಯಬಾಗ್ ಈಗ ಪೊಲೀಸರ ಅತಿಥಿಯಾಗಿರೋದು. ಬೆಳಗಾವಿ ರಾಮತೀರ್ಥ ನಗರದೊಳಗ ಇಬ್ರು ಗಂಡ ಹೆಂಡತಿ ಇರ್ತಾರ. ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ ಅಂಗಡಿ ಒಳಗ ಇವ ಕೆಲಸ ಮಾಡ್ತಿರ್ತಾನ. ಬರೇ ಜಗಳ ಆಗ್ತಿತ್ತು ಮನ್ಯಾಗ. ಜಗಳ ತಲಿಕೆಟ್ ಹೆಂಡತಿ ಗಂಡನ ಕೊಂದ ಸೀದಾ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಕುಂತಾಳ.
ಯಾವಾಗಲೂ ಮುಂಚೆಯಿಂದನೂ ಹೆಂಡತಿ ಮತ್ತು ಗಂಡ ಪರೇ ಅವರು ಜಗಳ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಮತ್ತು ಮುಂಚೆ ಮಾಲ್ಮೂರ್ತಿ ಸ್ಟೇಷನ್ದಲ್ಲಿ ಕೂಡ ಒಂದು ಪ್ರಿವೆಂಟಿವ್ ಸೆಕ್ಷನ್ ಕೇಸ್ ರಿಜಿಸ್ಟರ್ ಆಗಿದೆ. ಆವಾಗ ಹೆಂಡತಿ ಅವರು 112 ಕಾಲ್ ಮಾಡಿ ನಮ್ಮ ಪೊಲೀಸ್ ಟೀಮಲ್ಲಿ ಬಂದು ಮತ್ತು ಆವಾಗ ಗಂಡ ಮೇಲೆ ಒಂದು 107 ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಈಗೋಸ್ಕರ ನಿನ್ನೆ ರಾತ್ರಿ ಕೂಡ ಗಲಾಟೆ ಬಹಳ ಜಾಸ್ತಿ ಆಗಿದೆ. ಗಂಡ ಅವರು ಮನೆಗೆ ವಾಪಸ್ ಬಂದ ಮೇಲೆ ಅವರು ಈ ವಿಂಡೋ ಗ್ಲಾಸ್ ಅವರು ಹೊಡಿದ್ದಾರೆ. ಆಮೇಲೆ ಒಳಗಡೆ ಹೋದ ನಂತರ ಮತ್ತೆ ಹೆಂಡತಿ ಜೊತೆಗೆ ಇದು. ಇನ್ನ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರ ಊರು ಹುಲಕೋಟಿ. ಈ ಹುಲಕೋಟಿ ಒಳಗೂ ಮೈಕ್ರೋ ಫೈನಾನ್ಸ್ನವ್ರ ಕಿರುಕುಳ ಅಂತೂ ಜಾಸ್ತಿ ಆಗೈತಿ. ಮೈಕ್ರೋ ಫೈನಾನ್ಸ್ನವರು ನಮಗೆ ಭಾರಿ ಕಿರುಕುಳ ಕೊಡಕತ್ತಾರ, ನಮಗೆ ರಕ್ಷಣಾ ಕೊಡ್ರಿ ಅಂತ ಹೇಳಿ ಮಹಿಳೆಯರು ಜಿಲ್ಲಾಡಳಿತದ ಮುಂದೆ ಹೋಗಿ ಮನವಿ ಮಾಡ್ಕೊಂಡಾರ. ಫೈನಾನ್ಸ್ ಕಿರುಕುಳದಿಂದ 2024 ಡಿಸೆಂಬರ್ 24ನೇ ತಾರೀಕು ರಮೇಶ್ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈಗ ಅವರ ಪತ್ನಿ ತನ್ನ ಮಾಂಗಲ್ಯ ಸರ ಅಡ ಇಟ್ಟು ಸಾಲದ ಕಂತು ಕಟ್ಟಿದ್ರು. ಈಗ ಮತ್ತೆ ಫೈನಾನ್ಸ್ ಸಿಬ್ಬಂದಿಯವರು ಪೂರ ಹಣ ಕಟ್ರಿ ನೀವು ಅಂತ ಹೇಳಿ ನಮಗೆ ಭಾರಿ ತ್ರಾಸ ಮಾಡತ್ತಾರಂತ ಹೇಳಿ ಮಹಿಳೆ ಸಾವಿತ್ರಿ ಗುಣಪ್ಪನವರು ಜಿಲ್ಲಾಡಳಿತದ ಮೊರೆ ಹೋಗಿ ಒಂದು ಮನವಿಯನ್ನ ಕೊಟ್ಟು ಬಂದಾರ. ನಾವು ಕೆಲಸ ಇಲ್ಲ ಸರ್, ಈಗ ಕೆಲಸ ಎಲ್ಲ ಕಟ್ಟಾಗಿದೆ. ಮತ್ತು ನಾವು ಅಷ್ಟು ದುಡಿಯೋದು ಒಟ್ಟು ಜೀವನ ಮಾಡ್ಕೊಂತೀವಿ ಸರ್. ಮತ್ತು ಕಟ್ರಿ ಅಂದ್ರೆ ನಾವು ಕಟ್ತೀವಿ ಸರ್, ಇವತ್ತಿಲ್ಲ ನಾಳೆ ಕಟ್ತೀವಿ ಅಂದ್ರೂ ಕೇಳೋದಿಲ್ಲ ಸರ್. ಬೇಕಂತ ನಿಂದ್ರದು, ಆ ಮಂದಿ ಎಲ್ಲ ನೋಡಂಗೆ ಮಾಡೋದು ಸರ್. ಹಂಗೆಲ್ಲ ಮಾಡಿದ್ರು ಸರ್. ಹಂಗೆಲ್ಲ ಮಾಡಿದಕ್ಕೆ ನಮ್ಮ ಮನೆಯವರು ಸೂಸೈಡ್ ಮಾಡ್ಕೊಂಡು ಸತ್ತು ಹೋದ್ರು ಸರ್. ಈಗ ಮೊನ್ನೆ 1 ತಿಂಗಳಿಂದ ಜೀವನ ಮಾಡೋದು ಕಷ್ಟ ಆಗಿದೆ ಸರ್. ನಮ್ಗೆ ಯಾರು ನೋಡ್ತಾರೆ ಸರ್? ನಮ್ನ ಯಾರು ನೋಡ್ಕೊಂತಾರೆ? ಈಗ ಗಂಡ ಇದ್ದ ಅಂತಂದು ಸಾಲ ಮಾಡಿದ್ವಿ ಸರ್. ಗಂಡ ಸತ್ರ ಬಿಡ್ಬೇಕ ಸರ್ ಕಟ್ಟಿಸ್ಕೊಳೋದು? ಹಾಗಾದ್ರೆ ಕಟ್ಟಿಸ್ಕೊಂಡು ಹೋಗಿದ್ದಾರೆ ಸರ್. ನಮ್ಮ ಕೈಲಿ ನಾವು ಎಲ್ಲಿದ್ದು ಯಾರು ಕೊಟ್ಟು ಇನ್ನ ಸಾಲದ ಕಂತು ತುಂಬಲಿಲ್ಲ ಅಂತ ಹೇಳಿ ಖಾಸಗಿ ಬ್ಯಾಂಕ್ ಅವ್ರು ಬಂದು ಮನಿ ಸೀಸ್ ಮಾಡಿರ ಕುಟುಂಬಸ್ಥರು ಬೀದಿ ಪಾಲಾಗ್ಯಾರ. ಬೆಳಗಾವಿ ಜಿಲ್ಲಾ ಕಿತ್ತೂರು ತಾಲೂಕು ಕುಲವಳ್ಳಿ ಒಳಗೆ ನಡೆದಿರುವಂತಹ ಒಂದು ಘಟನೆ ಇದು. ದಸ್ತಗೀರ್ ಸಾಬ್ ಕಾದ್ರೊಳ್ಳಿ ಅನ್ನೋರು ಸಾಲ ಮಾಡಿರ್ತಾರ. ಸಾಲದ ಕಂತು ಸರಿಯಾಗಿ ಕಟ್ಟಲಿಲ್ಲ ಅಂತ ಹೇಳಿ ನಿನ್ನೆ ಬಡ ಈ ಸಿಬ್ಬಂದಿ ಅವರು ಬಂದು ಮನಿ ಸೀಸ್ ಮಾಡಿ ಕಿಲಿ ತಗೊಂಡು ಹೋಗ್ಯಾರ. ಇವರೆಲ್ಲರೂ ಹೊರಗೆ ಬಂದಾರ. ಇದ ಈಗ ಭಾರಿ ಸಿಟ್ಟಿಗೆ ಕಾರಣ ಆಗೈತಿ. ಬೆಳಗಾವಿ ಒಳಗೆ ಬಹಳ ಕಡೆ ಹಿಂಗ ಆಗತೈತಿ. ಏನ್ ಮಾಡಾಕತ್ತೀರಿ ಜನಪ್ರತಿನಿಧಿಗಳು, ಸಂಬಂಧಪಟ್ಟವ್ರು ಏನ್ ಮಾಡ್ತೀರಿ? ಸರ್ಕಾರ ನೋಡಿದ್ರ ಹಿಂಗ ಕಿರುಕುಳ ಕೊಡೋರನ್ನ ನಾವು ಒಳಗೆ ಹಾಕ್ತೀವಿ ಅಂತ ಹೇಳ್ತಾರ. ಆದ್ರೆ ಹಿಂಗ ಬಂದು ನಮ್ಮನ್ನ ಹೊರಗೆ ಹಾಕಾಕತ್ತಾರ. ಏನ್ ಮಾಡೋಣ ನಾವು ಅಂತ ಪ್ರಶ್ನೆ ಮಾಡಾಕತ್ತಾರ. ಇನ್ನ ಸುಕ್ಷೇತ್ರ ಮೈಲಾರ ಕ್ಷೇತ್ರದಾಗ ಒಂದು ಘಟನಾ ನಡೆದಿರುವಂಥದ್ದು. ಮುಜರಾಯಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಒಂದು ಮಹತ್ವದ ಆದೇಶವನ್ನ ಮಾಡ್ಯಾರ. ಆ ಮಹತ್ವದ ಆದೇಶ ಏನಂತಂದ್ರೆ, ವಂಶ ಪಾರಂಪರ್ಯ ಇರುವಂಥವ್ರು ಮಾತ್ರ ಬರಬೇಕು, ಅವರ ಪೂಜಾ ಮಾಡಬೇಕು. ಅಂದ್ರೆ ನೀವು ಎಲ್ಲರೂ ನೀವು ಮರಿ ಮಕ್ಕಳನ್ನ ಕರ್ಕೊಂಡ್ಬರ್ತೀರಿ, ಭಕ್ತಾದಿಗಳನ್ನ ಕರ್ಕೊಂಡ್ಬರ್ತೀರಿ, ಸೀದಾ ಗರ್ಭಗುಡಿ ಪ್ರವೇಶ ಮಾಡ್ತೀರಿ. ನಮಗೆ ಪರಿಚಯ ಇರೋರು, ನಮ್ಮ ವಂಶಸ್ಥರು, ನಮ್ಮ ಫ್ರೆಂಡ್ಸು ಎಲ್ಲಾರನ್ನೂ ನೀವು ಗರ್ಭಗುಡಿ ಒಳಗೆ ಕರ್ಕೊಂಡ್ಬಂದು ಪೂಜಾ ಮಾಡ್ತೀರಿ. ಇದು ಆಗಬಾರ್ದು. ನೀವು ಯಾರು ಧರ್ಮಕರ್ತರಿದ್ದೀರಿ, ನೀವು ಯಾರು ವಂಶ ಪಾರಂಪರ್ಯದವ್ರು ಇದ್ದೀರಿ, ನೀವು ಬರ್ರಿ, ಪೂಜಾ ಮಾಡ್ರಿ, ನಮಸ್ಕಾರ ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಎಲ್ಲ ನಮ್ದ ಅನ್ನೋ ರೀತಿಯಲ್ಲಿ ನೀವು ಇಲ್ಲಿ ವರ್ತನೆ ಮಾಡೋದು ಸರಿಯಲ್ಲ, ಇದನ್ನ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಮುಜರಾಯಿ ಇಲಾಖೆಯವರು ಆರ್ಡರ್ ಮಾಡ್ಯಾರ. ಇದೇ ವಿಚಾರ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿತ್ತಲ್ಲಿ.